ತಮಿಳುನಾಡಿನಲ್ಲಿ ಬಿಜೆಪಿ ವಿರುದ್ಧವೇ ಬಂಡೆದ್ದ ಸಿಂಗಂ. ಹೊಸ ಪಕ್ಷ ಕಟ್ಟಲು ಮುಂದಾದ ಕೆ ಅಣ್ಣಾಮಲೈ. ತಮಿಳುನಾಡಿನಲ್ಲಿ ಬಿಜೆಪಿ ವಿರುದ್ಧವೇ ಸಿಂಗಂ ಬಂಡೆದ್ದಿದ್ದಾರೆ. ಹೊಸ ಪಕ್ಷ ಕಟ್ಟಲು ಮುಂದಾದ ಕೆ ಅಣ್ಣಾಮಲೈ. ತಮಿಳಿಗ ಮಕ್ಕಳ ಶಕ್ತಿ ಕಚ್ಚಿ ಪಾರ್ಟಿ ಕಟ್ಟಲು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ನಾಳೆ ಮತ್ತೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಿತಿನ್ ನಬೀನ್ ಜೊತೆ ಚರ್ಚೆ. ಬಿಜೆಪಿ ಎಲ್ಲ ಆಫರ್ಗಳನ್ನು ತಿರಸ್ಕರಿಸಿದ ಅಣ್ಣಾಮಲೈ. ರಾಜ್ಯಸಭೆ ಟಿಕೆಟ್ ಆಫರ್ ಮಾಡಿದ್ದ ಬಿಜೆಪಿ ಹೈಕಮಾಂಡ್, ಆದರೆ ಯಾವುದಕ್ಕೂ ಕೂಡ ನೋ ಅಂತ ಇದ್ದಾರೆ. ಬಿಜೆಪಿ ಆಫರ್ ಅನ್ನ ಸಾರಾಸಗಟಾಗಿ ತಿರಸ್ಕರಿಸಿದ ಅಣ್ಣಾಮಲೈ. ಮುಂದಿನ ವಾರವೇ ಪಕ್ಷ ಘೋಷಿಸಲಿರೋ ಅಣ್ಣಾಮಲೈ. ತಮಿಳುನಾಡಿನಲ್ಲಿ ಬಿಜೆಪಿ ವಿರುದ್ಧವೇ ಬಂಡೆದ್ದ ಸಿಂಗಂ. ಯಾವುದೇ ಕಾರಣಕ್ಕೂ ಯಾವುದೇ ಆಫರ್ ಬೇಡ ಅಂತ ನಿಂತಿದ್ದಾರೆ. ಏನು ಆಫರ್ ಕೊಟ್ಟರು ನನಗೆ ಬೇಡ, ನಾನು ಹೊಸ ಪಕ್ಷ ಕಟ್ಟಬೇಕು ಅಂತ. ತಮಿಳಿಗ ಮಕ್ಕಳ ಶಕ್ತಿ ಕಚ್ಚಿ ಪಾರ್ಟಿ ಕಟ್ಟೋದಕ್ಕೆ ಮುಂದಾಗಿರುವಂಥದ್ದು. ಅಣ್ಣಾಮಲೈ ಆತಂಕವೇನು? 2026ರ ಚುನಾವಣೆಯಲ್ಲಿ ಮಕಾಡೆ ಮಲಗಿರುವಂತಹ ಬಿಜೆಪಿ 2026ರ ಚುನಾವಣೆಯಲ್ಲಿ ಅಣ್ಣಾಮಲೈಗೆ ಸಿಗಲಿಲ್ಲ ಟಿಕೆಟು. ಅದೇ ಕಾರಣಕ್ಕೆ ಹೊಸ ಪಕ್ಷ ಕಟ್ಟಲಿರೋ ಅಣ್ಣಾಮಲೈ ಮುಂಬರುವ ಉಪಚುನಾವಣೆಯಲ್ಲಿ ಸ್ಪರ್ಧೆಗೆ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಯುವಕರಿಗೆ ರಾಜಕೀಯ ತರಬೇತಿ ನೀಡಲು ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ. 2 ದಿನದಲ್ಲಿ ಅಣ್ಣಾಮಲೈ ರಾಜಕೀಯ ಭವಿಷ್ಯ ನಿರ್ಧಾರ ಆಗುತ್ತೆ. ಬಿಜೆಪಿ ಎಲ್ಲೇ ಇದ್ರೆ ರಾಜಕೀಯ ಭವಿಷ್ಯ ಇಲ್ಲ. ಬೇರೆ ಪಕ್ಷವನ್ನ ಕಟ್ಕೊಂಡ್ರೆ ಇಡೀ ದೇಶ ಗೆದ್ದ ಬಿಜೆಪಿಗೆ ತಮಿಳರ ನಾಡಿ ಮಿಡಿತ ಅರ್ಥವಾಗ್ತಿಲ್ಲ. 2026ರ ಚುನಾವಣೆಯಲ್ಲಿ ಮಕಾಡೆ ಮಲಗಿರುವಂತಹ ಬಿಜೆಪಿ ತಮಿಳು ರಾಜಕೀಯದಲ್ಲಿ, ತಮಿಳುನಾಡಿನ ರಾಜಕಾರಣದಲ್ಲಿ ಈಗಾಗಲೇ ಅಲ್ಲಿ ಸ್ಟಾರ್ಗಿರಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಜನ ಬದಲಾವಣೆಯನ್ನ ಹೇಗೆ ಬಯಸ್ತಾರೆ ತಮಿಳುನಾಡಿನಲ್ಲಿ ಅನ್ನುವಂಥದ್ದು ಟಿವಿಕೆ ಪಕ್ಷ ವಿಚಾರಕ್ಕೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಇದೀಗ ಹೊಸ ಪಕ್ಷವನ್ನ ಕಟ್ಟಿ ಅಧಿಕಾರಕ್ಕೆ ಬಂದು ಸರ್ಕಾರ ರಚನೆ ಮಾಡ್ಕೊಂಡಂತ ಟಿವಿಕೆ ಪಕ್ಷ ದಳಪತಿ ವಿಜಯ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೋಚನೆ ಮಾಡಿ ನೋಡಿದ್ರೆ ಅಣ್ಣಾಮಲೈಗೆ ಎಲ್ಲೋ ಒಂದ್ ಕಡೆ ಅನ್ಸಿರುತ್ತೆ ಅಂತ. ಅಂದ್ರೆ ಹೊಸ ಪಕ್ಷದ ವಿಚಾರಕ್ಕೆ ಜನಗಳನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಈ ಪ್ರಯತ್ನ ನಾನೇ ಮಾಡಬಹುದಿತ್ತೇನೋ ಅನ್ನುವಂತ ಪ್ರಶ್ನೆಯಲ್ಲಿ ಇದ್ದಾರೆ ಅಣ್ಣಾಮಲೈ. ಯಾಕಂದ್ರೆ ಬಿಜೆಪಿ ನೋಡಿ, ಒಂದು ಕಡೆ ಸ್ಪರ್ಧೆಗೆ ಟಿಕೆಟ್ ಅನ್ನ ಸಹಿತ ಕೊಡೋದಿಲ್ಲ ಅಣ್ಣಾಮಲೈಗೆ, ಇನ್ನು ರಾಜ್ಯಾಧ್ಯಕ್ಷರ ಸ್ಥಾನದಿಂದ ಕೆಳಗಿಳಿಸ್ತಾರೆ. ಇದೆಲ್ಲವೂ ಕೂಡ ಒಂದು ಕಡೆ ಅನುಮಾನ ಮಾಡಿರುವಂತ ರೀತಿಯಲ್ಲಿ ಕಾಣಿಸುತ್ತೆ. ಹೀಗಾಗಿ ಬೇಸತ್ತಂತ ಅಣ್ಣಾಮಲೈ ಯಾವಾಗ ಬಿಜೆಪಿ ಪಕ್ಷದಿಂದ ಹೊರಗೆ ಬರ್ತಾರೆ ಅನ್ನುವಂಥದ್ದು ಪ್ರಶ್ನೆಯಾಗಿ ಉಳಿದಿತ್ತು. ಯಾವಾಗ ಬೇಕಾದರೂ ಇವರು ದೂರ ಆಗ್ಬೋದು ಬಿಜೆಪಿಯಿಂದ ಅಂತ. ಈಗ ಸರಿಯಾದ ನಿರ್ಧಾರವನ್ನ ಮಾಡಿಕೊಂಡು ಹೊಸ ಪಕ್ಷ, ತನ್ನದೇ ಆದಂಥ ಸ್ವಂತ ಪಕ್ಷವನ್ನ ಕಟ್ಟಿಕೊಂಡು ಮುಂದೆ ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದರೆ ಬಿಜೆಪಿ ಈಗ ಹೇಳ್ತಾ ಇರುವಂಥದ್ದು, ನಾವು ನಿಮಗೆ ಆಫರ್ ಅನ್ನ ಕೊಡ್ತೀವಿ, ಎಲ್ಲಿ ಹೋಗಬೇಡಿ ಅಂತ. ಬಟ್ ಇದನ್ನ ಸಾರಾಸಗಟವಾಗಿ ತಿರಸ್ಕಾರ ಮಾಡ್ತಾ ಇದ್ದಾರೆ ಅಣ್ಣಾಮಲೈ. ಯಾವುದನ್ನು ಕೂಡ ಒಪ್ಕೊಳ್ತಾ ಇಲ್ಲ. ಇನ್ನು ಮತ್ತೆ ನಾಳೆ ಸಹಿತ ನಿತಿನ್ ನಬೀನ್ ಜೊತೆಗೆ ಚರ್ಚೆ ಆಗುವಂಥದ್ದಿದೆ. ನಾಳೆನೂ ಚರ್ಚೆ ಆಗುತ್ತೆ. ಇನ್ನು 2 ದಿನದಲ್ಲಿ ರಾಜಕೀಯ ಭವಿಷ್ಯ ಅಣ್ಣಾಮಲೈ ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋದು ಗೊತ್ತಾಗುತ್ತೆ. ಇನ್ನು ಯುವಕರಿಗೆ ರಾಜಕೀಯದ ಕುರಿತಾಗಿ ಪಾಠ ಮಾಡಬೇಕು ಅನ್ನುವಂಥ ತೀರ್ಮಾನ. ದಳಪತಿ ವಿಜಯ್ಗೆ ಬಂದಂಥ ಓಟ್ ಬ್ಯಾಂಕಿಂಗ್, ಓಟನ್ನು ವಿಚಾರಿಸಿ ತೀರ್ಮಾನ ಮಾಡಿ ನಾವು ನೋಡೋದಾದ್ರೆ ಯೂತ್ಸು ಎಷ್ಟರ ಮಟ್ಟಿಗೆ ಒಪ್ಕೊಂಡಿದ್ದಾರೆ ದಳಪತಿ ವಿಜಯ್ನ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಇದನ್ನೆಲ್ಲ ಪರಿಗಣಿಸಿರುವಂತಹ ಅಣ್ಣಾಮಲೈ ನಿರ್ಧಾರ ಹೊಸ ಪಕ್ಷವನ್ನ ಕಟ್ಟಬೇಕು ಅನ್ನುವಂಥದ್ದು. ಸೊ ಹೀಗಾಗಿ ತಮಿಳುನಾಡು ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆಗಳು ಕಾಣಿಸ್ತಾ ಇದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜೀವನ್. ಜೀವನ್, ಒಂದು ಕಡೆ ತಮಿಳುನಾಡು ರಾಜಕೀಯ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಟಿವಿಕೆ ಪಕ್ಷ ನಿರ್ಮಾಣವಾಗಿ ಅಧಿಕಾರಕ್ಕೆ ಬಂದ ನಂತರ ಇದೀಗ ಅಣ್ಣಾಮಲೈ ಅವರ ನಿರ್ಧಾರ ಒಂದು ಕಡೆ ಮತ್ತೊಂದು ಪ್ರಶ್ನಾತೀತವಾಗಿರುವಂಥದ್ದು. ಇದೆಲ್ಲ ಅಪ್ಡೇಟ್ಸ್ ಇದೆ ಜೀವನ್ ಈ ಬಗ್ಗೆ. ಟಿವಿಕೆ ಏನೊಂದು ವಿಜಯ್ ಅವರ ಪಾರ್ಟಿ ಒಂದು ಅಧಿಕಾರಕ್ಕೆ ಬಂದಿದೆ ತಮಿಳುನಾಡಲ್ಲಿ. ಇದಾದ ನಂತರ ಸಾಕಷ್ಟು ಚರ್ಚೆಗೆ ಒಳಗಾಗಿರೋದು. ಇನ್ನು ಬಿಜೆಪಿಯಲ್ಲಿ ಅಧಿಕಾರಕ್ಕೆ ಬರೋಕ್ಕಾಗಲಿಲ್ಲ ಅನ್ನೋದೊಂದು ಚಿಂತೆ, ಅಂಥ ಒಂದು ಚಿಂತೆ ಬಿಜೆಪಿಯಲ್ಲಿದ್ದರೆ, ಇನ್ನು ಅಣ್ಣಾಮಲೈ ಬಿಜೆಪಿಯಲ್ಲಿದ್ದಂತಹ ಅಣ್ಣಾಮಲೈ ಕಳೆದ ಬಾರಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೂ ಕೂಡ ಒಂದು ರಾಜೀನಾಮೆಯನ್ನು ಕೊಟ್ಟಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಬಹಳಷ್ಟು ಚರ್ಚೆಗಳು ಆಗುತ್ತೆ. ಅಣ್ಣಾಮಲೈನ ಏನೊಂದು ರಾಜಕೀಯವಾಗಿ ಚರ್ಚೆ ಅಂದರೆ, ಯಾಕೆ ಬಿಜೆಪಿಯವರು ಒಂದು
ಏನೊಂದು ಬಿ ಜೆ ಪಿ ಪಾರ್ಟಿಯಲ್ಲಿ ಅವ್ರಿಗೊಂದು ಕಿಮ್ಮತ್ ಕೊಡಲಿಲ್ಲ ಅನ್ನೋದೊಂದು ಬಹಳಷ್ಟು ಚರ್ಚೆ ಆಗುತ್ತೆ. ಇನ್ನೂ ಅದ್ರ ಜೊತೆಗೆ ಏನೊಂದು ಬಿ ಜೆ ಪಿನಲ್ಲಿ ಕಳೆದ ಬಾರಿ ಅವರು ಎಲೆಕ್ಷನ್ನಲ್ಲಿ ಕೂಡ ಕಂಟೆಸ್ಟ್ ಮಾಡೋದಿಲ್ಲ. ಈ ಒಂದು ಚರ್ಚೆ ಎಲ್ಲೋ ಒಂದು ಕಡೆ ಅಣ್ಣಾಮಲೈಯವ್ರಿಗೂ ಕೂಡ ಈ ಒಂದು ವಿಚಾರದಲ್ಲಿ ಬಹಳಷ್ಟು ಗೊಂದಲಗಳು ಉಟ್ಕೊಳ್ಳುತ್ತೆ. ಯಾಕೆ ನನಗೆ ಬಿ ಜೆ ಪಿನಲ್ಲಿ ನನಗೇನೆ ಏನಾದರೂ ಕೆಲವೊಂದು ಏನಾದರೂ ಹಿನ್ನಡೆ ಮಾಡ್ತಿದ್ದಾರೆ ನನಗೋಸ್ಕರ ಏನೋ ಒಂದು ಪ್ರಶ್ನೆಗಳು ಕೊಡ್ತೇವೆ. ಆದರೆ ಈ ಒಂದು ಸಂದರ್ಭದಲ್ಲಿ ವಿಜಯ್ ಅವರು ಬಹುಮತವನ್ನು ಸಾಧಿಸಿ ಏನು 107 ಕ್ಷೇತ್ರವನ್ನು ಗೆದ್ದು ಅಲ್ಲಿ ಒಂದು ಅವರ ಸರ್ಕಾರವನ್ನು ಫಾರ್ಮ್ ಮಾಡಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಟಿ ವಿ ಕೆಯನ್ನು ಅನುಸರಿಸುವಂತೆ ಇನ್ನು ಅಣ್ಣಾಮಲೈಯವರು ಕೂಡ ಒಂದು ಹೊಸ ಪಕ್ಷವನ್ನು ಕಟ್ಟಲಿಕ್ಕೆ ಮುಂದಾಗಿರೋದು. ಏನೊಂದು ತಮಿಳಿಗ ಮಕ್ಕಳ ಶಕ್ತಿ ಕಚ್ಚಿ ಪಾರ್ಟಿ ಅನ್ನೋಂಥದ್ದನ್ನ ಕಟ್ಟಬೇಕು ಅಂತ ಮುಂದಾಗಿರುವಂಥದ್ದು ಅಣ್ಣಾಮಲೈಯವರು. ಈ ಒಂದು ಇದರಿಂದ ಒಂದು ಮುಂದಿನ ಅಂದರೆ ಯುವಕರು ಏನಿದ್ದಾರೆ ಯುವಕರನ್ನು ಸೆಳೆಯುವಂಥ ಪ್ಲ್ಯಾನ್, ಅಂದರೆ ಏನು ವಿಜಯ್ ಅವರು ಯುವಕರನ್ನು ಸೆಳೆದಂತೆ ಯುವಕರನ್ನು ಸೆಳೆಯುವಂಥ ಪ್ಲ್ಯಾನ್ಗಳನ್ನೂ ಕೂಡ ಇವರು ಮಾಡ್ಕೊಂಡಿರೋದು. ವನಿತಾ, ಥ್ಯಾಂಕ್ ಯು ಜೀವನ್ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.